ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಸ್ಮೃತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಮಕ್ಷರಂ ಪುಂಸಾಂ ಮಹಾಪಾತಕನಾಶನಂ. ಶ್ರೋತೃಗಳಿಗೆ ಶ್ರೀರಾಮಚರಿತ ಮಾನಸದ ಅಯೋಧ್ಯ ಕಾಂಡಕ್ಕೆ ಸ್ವಾಗತ. ದಶರಥ ಮಹಾರಾಜನು ಧರ್ಮಸಮ್ಮತವಾಗಿಯೇ ರಾಜ್ಯಭಾರವನ್ನು ಭರತನಿಗೆ ವಹಿಸಿಕೊಟ್ಟಿದ್ದರು. ಭರತನ ಪ್ರೀತಿ ಸಂಪೂರ್ಣವಾಗಿ ಶ್ರೀರಾಮನ ಚರಣಗಳಲ್ಲಿ ನೆಲೆಸಿದೆ. ಶ್ರೀರಾಮನು ಮಾತ್ರವೇ ತನ್ನನ್ನು ಅರ್ಥ ಮಾಡಿಕೊಳ್ಳಬಲ್ಲನು. ಇಡೀ ಲೋಕವು ಲೋಕಹಿತವನ್ನಷ್ಟೇ ಬಯಸುತ್ತದೆ. ಆದರೆ ಭರತನ ಹೃದಯವನ್ನು ಅರಿಯಲು ಶ್ರೀರಾಮನಿಂದ ಮಾತ್ರವೇ ಸಾಧ್ಯ. ಶ್ರೀರಾಮನನ್ನೇ ಪುನಃ ಅಯೋಧ್ಯೆಗೆ ಹಿಂದಕ್ಕೆ ಕರೆತರುವೆ. ದಾಸಾನುದಾಸನಾಗಿ ಭಕ್ತವತ್ಸಲನಾದ ಶ್ರೀರಾಮನನ್ನು ಪುನಃ ಅಯೋಧ್ಯೆಗೆ ಕರೆತರುವೆ ಎಂಬ ಆತ್ಮವಿಶ್ವಾಸದಿಂದ ಭರತನು ಚಿತ್ರಕೂಟದತ್ತ ಸಾಗುತ್ತಿರುವನು. ಗೋಮತಿ ನದಿಯ ತೀರವನ್ನು ದಾಟಿ ಆತ ಗಂಗಾ ನದಿಯ ತೀರಕ್ಕೆ ಬರುತ್ತಿರುವನು. ಅಲ್ಲಿಯೇ ಶೃಂಗಿಬೇರಪುರವಿರುವುದು. ಗುಹನ ರಾಜ್ಯವು ಅಲ್ಲಿಯೇ ಇರುವುದು. ಆ ರಾತ್ರಿಯನ್ನು ಸರಯೂ ನದಿಯ ತೀರದಲ್ಲಿ ಕಳೆದು ಮರುದಿನ ಬೆಳಗಾಗುತ್ತಲೇ ಬಹುಶಃ ಇದು ಗೋಮತಿ ನದಿಯ ತೀರವಿರಬೇಕು. ಗೋಮತಿ ನದಿಯ ತೀರದಲ್ಲಿ ಕಳೆದು ಮರುದಿನ ಬೆಳಗಾಗುತ್ತಲೇ ಅಲ್ಲಿಂದ ಹೊರಟು ಶೃಂಗವೇರಪುರವನ್ನು ಸಮೀಪಿಸಿದರು. ಭರತನು ಚತುರಂಗ ಬಲದೊಂದಿಗೆ ಬಂದಿರುವ ಎಲ್ಲ ವಿಷಯವನ್ನು ನಿಷಾದ ರಾಜನಾದ ಗುಹನು ಅರಿತುಕೊಂಡು ದುಃಖಿತವಾದ ಮನಸ್ಸಿನಿಂದ ಇಂತು ಆಲೋಚಿಸಿದನು. ಭರತನು ಕಾಡಿಗೆ ಬರುತ್ತಿರುವ ಕಾರಣ ಏನಿರಬಹುದು? ಇವನ ಮನಸ್ಸಿನಲ್ಲಿ ಏನೋ ಕಪಟ ಭಾವವಿರಬೇಕು. ಮನದಲ್ಲಿ ಕುಟಿಲತೆ ಇಲ್ಲದಿದ್ದಲ್ಲಿ ಜೊತೆಗೆ ಸೇನೆಯನ್ನು ಏಕೆ ತರುತ್ತಿದ್ದನು? ತಮ್ಮ ಲಕ್ಷ್ಮಣನೊಂದಿಗೆ ಶ್ರೀರಾಮನನ್ನು ಕೊಂದು ನಿಷ್ಕಂಟಕವಾದ ರಾಜ್ಯವಾಳಬೇಕೆಂಬ ಹಂಬಲವಿರಬಹುದು. ಆದರೆ ಭರತನು ರಾಜನೀತಿಯ ಕುರಿತು ಯೋಚಿಸಲಿಲ್ಲ. ಮೊದಲೇ ಇವನಿಗೆ ಕಳಂಕ ತಟ್ಟಿದೆ. ಈಗ ಪ್ರಾಣವನ್ನೇ ಕಳೆದುಕೊಂಡಾನು. ದೇವ ದಾನವರೆಲ್ಲರೂ ಒಟ್ಟುಗೂಡಿ ಬಂದರೂ ಶ್ರೀರಾಮನನ್ನು ರಣರಂಗದಲ್ಲಿ ಗೆಲ್ಲಲಾಗದು. ಭರತನ ಈ ನಡತೆಯಲ್ಲಿ ಅಚ್ಚರಿಯಿಲ್ಲ. ವಿಷದ ಬಳ್ಳಿಯು ಅಮೃತದ ಫಲವನ್ನು ಎಂದಾದರೂ ಕೊಟ್ಟೀತೆ. ಲೋಕರೂಢಿಯೇ ಹೀಗೆ. ಕೈಕೇಯಿ ಏನು ಪಡೆದು ಬೇಡಿದ್ದಳು? ಭರತನನ್ನು ಅದೇ ತಕ್ಕಡಿಯಲ್ಲಿ ಇಟ್ಟು ನೋಡುವವರೇ ಹೆಚ್ಚು. ಭರತನು ಚತುರಂಗ ಸೇನೆಯನ್ನು ಕರೆದುಕೊಂಡು ಹೋಗುತ್ತಿರುವುದು. ಶ್ರೀರಾಮನನ್ನು ಒಪ್ಪಿಸಿ ಕಾಡಿನಲ್ಲೇ ಆತನ ಪಟ್ಟಾಭಿಷೇಕವನ್ನು ಮಾಡಿ ಚತುರಂಗ ಸೇನೆಯ ಗೌರವದೊಂದಿಗೆ ಆತನನ್ನು ರಾಜಮರ್ಯಾದೆಯಿಂದ ಹಿಂದಕ್ಕೆ ಕರೆತರಬೇಕೆಂಬ ಆಶಯದಿಂದ. ಹೀಗೆ ಯೋಚಿಸಿ ನಿಷಾದ ರಾಜ ಗುಹನು ತನ್ನ ಜಾತಿಯವರನ್ನು ಎಚ್ಚರಿಸುತ್ತಾ, ನೀವೆಲ್ಲರೂ ಎಚ್ಚರಿಕೆಯಿಂದಿರಿ. ನಾವೆಗಳನ್ನು ಸ್ವಾಧೀನದಲ್ಲಿ ಇಟ್ಟುಕೊಳ್ಳಿ. ಅವನ್ನು ನೀರಿನಲ್ಲಿ ಮುಳುಗಿಸಿಬಿಡಿರಿ. ಎಲ್ಲ ನದಿ ದಂಡೆಯನ್ನು ಮುಚ್ಚಿಬಿಡಿರಿ ಎಂದು ಹೇಳಿದನು. ಯುದ್ಧ ಸಾಮಗ್ರಿಯನ್ನು ಸಿದ್ಧಗೊಳಿಸಿಕೊಂಡು ಈ ದಡದಿಂದ ಯಾರನ್ನು ಆಚೆಯ ದಡಕ್ಕೆ ಹೋಗಲು ಬಿಡಬೇಡಿರಿ. ಜೀವದ ಹಂಗು ತೊರೆದು ಎಲ್ಲರೂ ಯುದ್ಧದಲ್ಲಿ ಸಾಯಲು ಸಿದ್ಧರಾಗಿರಿ. ನಾನು ಮುಂದಾಗಿ ಭರತನನ್ನು ಎದುರಿಸುತ್ತೇನೆ. ನಾನು ಬದುಕಿರುವ ತನಕ ಅವರನ್ನು, ಅಂದರೆ ಭರತನ ನೇತೃತ್ವದಲ್ಲಿ ಬಂದಿರುವ ಅಯೋಧ್ಯೆಯ ಪರಿವಾರವನ್ನು ಗಂಗೆ ದಾಟಲು ಬಿಡುವುದಿಲ್ಲ. ಈ ಶರೀರವು ಕ್ಷಣಭಂಗುರ. ಇಂದು ಒಂದು ದಿನ ಹೋಗುವುದೇ. ಯುದ್ಧದಲ್ಲಿ ಸತ್ತರೆ ಅದು ಗಂಗಾ ತೀರದಲ್ಲಿ, ಅಲ್ಲದೆ ರಾಮ ಕಾರ್ಯಾರ್ಥವಾಗಿ ಶ್ರೀರಾಮನನ್ನು ರಕ್ಷಿಸುವ ಸಲುವಾಗಿ. ಇದಕ್ಕಿಂತ ಹೆಚ್ಚಿನ ಪುಣ್ಯವೇನಿದೆ? ಭರತನು ಶ್ರೀರಾಮನ ಸೋದರನು ಹಾಗೂ ರಾಜನು. ಸಾಮಾನ್ಯ ಸೇವಕನಾದ ನನಗೆ ಇಂತಹ ಮುಕ್ತಿ ಲಭಿಸಿದರೆ ನನ್ನ ಭಾಗ್ಯವೇ ಸರಿ. ನಾನು ಸ್ವಾಮಿ ಕಾರ್ಯಕ್ಕಾಗಿ ಯುದ್ಧ ಮಾಡಿ ಗೆದ್ದರೆ 14 ಲೋಕಗಳಲ್ಲಿ ಕೀರ್ತಿಶಾಲಿಯಾಗುವೆನು. ಶ್ರೀರಾಮನ ಕಾರ್ಯಕ್ಕಾಗಿ ಪ್ರಾಣಗಳನ್ನು ಅರ್ಪಿಸಿದರೂ ಲಾಭವೇ. ಜಯವಾದರೂ ಅಪಜಯವಾದರೂ ನನಗೆ ಆನಂದವೇ. ನನಗೆ ಯಾವ ವಿಧದಿಂದಲೂ ಒಳ್ಳೆಯದೇ ಆದೀತು. ಸಾಧು ಸಮಾಜದಲ್ಲಿ ಗಣನೆ ಇಲ್ಲದವನು, ಶ್ರೀರಾಮ ಭಕ್ತನಲ್ಲದವನು ಭೂಮಿಗೆ ಭಾರವಾಗಿ ಅವನ ಜೀವನ ವ್ಯರ್ಥವಾದುದು. ಅವನು ತಾಯಿಯ ಯೌವನವೆಂಬ ಮರವನ್ನು ಕಡಿಯುವ ಕೊಡಲಿಯಂತಿದ್ದಾನೆ. ಈ ಪ್ರಕಾರ ಶ್ರೀರಾಮನಿಗಾಗಿ ಪ್ರಾಣಾರ್ಪಣೆ ಮಾಡಲು ನಿಶ್ಚಯಿಸಿ ನಿಷಾದ ರಾಜನು ವಿಷಾದರಹಿತನಾದನು. ಎಲ್ಲರನ್ನೂ ಹುರಿದುಂಬಿಸಿ ಶ್ರೀರಾಮನನ್ನು ನೆನೆದು ಅವನು ಕೂಡಲೇ ಬಿಲ್ಲು, ಬತ್ತಳಿಕೆ, ಕವಚವನ್ನು ತರಿಸಿದನು. ಮತ್ತೆ ಅವನು ಹೇಳುತ್ತಾನೆ, ಸೋದರರೇ,
ತ್ವರೆ ಮಾಡಿ ಎಲ್ಲ ಯುದ್ಧ ಸಾಮಗ್ರಿಗಳನ್ನು ಸಜ್ಜುಗೊಳಿಸಿರಿ. ನನ್ನ ಆಜ್ಞೆಯನ್ನು ಕೇಳಿ ಯಾರೂ ಅಂಜಬೇಡಿರಿ. ಎಲ್ಲರೂ ಹರ್ಷದಿಂದ ಹಾಗೆಯೇ ಆಗಲಿ ಎಂದು ಹೇಳುತ್ತಾ ಪರಸ್ಪರರನ್ನು ಹುರಿದುಂಬಿಸತೊಡಗಿದರು. ನಿಷಾದ ರಾಜನಿಗೆ ವಂದಿಸಿ ಅವರೆಲ್ಲರೂ ಯುದ್ಧ ಸನ್ನದ್ಧರಾಗಿ ನದಿ ತೀರಕ್ಕೆ ಹೊರಟರು. ಅವರೆಲ್ಲರೂ ಮಹಾವೀರರು. ಯುದ್ಧದಲ್ಲಿ ಹೋರಾಡುವುದೆಂದರೆ ಅವರಿಗೆ ಅತಿ ಉತ್ಸಾಹ. ಅವರೆಲ್ಲರೂ ಶ್ರೀರಾಮನ ಪಾದವನ್ನು ನೆನೆದು ಕವಚಗಳನ್ನು, ತೂಣೀರಗಳನ್ನು, ಧನುಸ್ಸುಗಳನ್ನು, ಶಿರಸ್ತ್ರಾಣಗಳನ್ನು ಧರಿಸಿದರು. ಗಂಡು ಗೊಡಲಿ, ಬಲ್ಲೆ, ಈಟಿಗಳನ್ನು ಸರಿ ಮಾಡಿಕೊಂಡರು. ಕೆಲವರು ಖಡ್ಗ ಯುದ್ಧದಲ್ಲಿ ನಿಷ್ಣಾತರಾಗಿದ್ದರು. ಅವರು ನೆಲ ಬಿಟ್ಟು ಮುಗಿಲಿಗೆ ಜಿಗಿಯುವರೋ ಎಂಬಂತೆ ಉತ್ಸಾಹದಿಂದ ಮೆರೆಯುತ್ತಿದ್ದರು. ಅವರೆಲ್ಲರೂ ತಮ್ಮ ತಮ್ಮ ಆಯುಧಗಳನ್ನು ಧರಿಸಿ ಗುಂಪು ಕೂಡಿ ನಿಷಾದ ರಾಜನಿಗೆ ಬಂದು ವಂದಿಸಿದರು. ಆ ಸುಭಟರೆಲ್ಲರೂ ಸಮರ ಪಟುಗಳೆಂದು ತಿಳಿದು ಗುಹನು ಅವರೆಲ್ಲರ ಹೆಸರಿಡಿದು ಕೂಗಿ ಸಮ್ಮಾನ ಮಾಡಿದನು. ಗುಹನು ಹೇಳುತ್ತಾನೆ, ಸೋದರರೇ, ಸಾವಿಗೆ ಅಂಜದಿರಿ. ಇಂದು ನಿಮಗೆ ಒಂದು ಮಹತ್ ಕಾರ್ಯವು ಲಭಿಸಿದೆ. ಇದನ್ನು ಕೇಳಿ ಎಲ್ಲ ಶೂರ ಯೋಧರು ವೀರಾವೇಶದಿಂದ ಕೂಗಿದರು. ಎಲೈ ವೀರಾಧಿವೀರ, ಧೈರ್ಯವಾಗಿರು. ಒಡೆಯ ಶ್ರೀರಾಮಚಂದ್ರನ ಪ್ರತಾಪದಿಂದ, ನಿಮ್ಮ ಬಲದಿಂದ ನಾವು ಭರತನ ಸೈನ್ಯವನ್ನು, ವೀರರನ್ನು, ಆನೆ ಕುದುರೆಗಳನ್ನು ಒಂದು ಬಿಡದೆ ಇಲ್ಲವಾಗಿಸುವೆವು. ಪ್ರಾಣವಿರುವ ತನಕ ಹಿಂದಕ್ಕೆ ಅಡಿಯಿಡೆವು. ಈ ಮೇದಿನಿಯನ್ನು ರುಂಡ ಮುಂಡಮಯವಾಗಿ ಮಾಡುವೆವು. ನಿಷಾದರಾಜನು ವೀರರ ಹಿರಿಯ ದಳವನ್ನು ಕಂಡು ಹೇಳುತ್ತಾನೆ, ಯುದ್ಧ ಭೇರಿಗಳು ಮೊಳಗಲಿ. ಹೀಗೆ ಹೇಳುತ್ತಿರುವಂತೆಯೇ ಯಾರೋ ಎಡಗಡೆಯಿಂದ ಸೀನಿದರು. ಶಕುನ ಬಲ್ಲವರು ಹೇಳಿದರು, ಸೀನು ಒಳ್ಳೆಯ ದಿಕ್ಕಿನಿಂದ ಬಂದಿದೆ, ನಮಗೆ ವಿಜಯ ನಿಶ್ಚಿತವು. ಆದರೆ ಓರ್ವ ವೃದ್ಧನು ಶಕುನವನ್ನು ಕುರಿತು ವಿಚಾರ ಮಾಡುತ್ತಾ ಹೇಳಿದನು, ನಮಗೆ ಭರತನ ಭೇಟಿಯಾದೀತು, ಅವನೊಡನೆ ಯುದ್ಧವಾಗದು. ಭರತನು ಶ್ರೀರಾಮಚಂದ್ರನ ಮನವೊಲಿಸಲು ಹೋಗುತ್ತಿದ್ದಾನೆ, ವಿರೋಧವಿಲ್ಲ ಎಂದು ಶಕುನ ಹೇಳುತ್ತದೆ. ಇದನ್ನು ಕೇಳಿ ನಿಷಾದ ರಾಜ ಗುಹನು ಹೇಳುತ್ತಾನೆ, ಈ ವೃದ್ಧನು ಸರಿಯಾಗಿಯೇ ಹೇಳುತ್ತಿರುವನು. ಮೂಢರು ಆತುರಪಟ್ಟು ಕೊನೆಗೆ ಪಶ್ಚಾತ್ತಾಪ ಪಡುತ್ತಾರೆ. ಆತುರಗಾರನಿಗೆ ಬುದ್ಧಿಮಟ್ಟ. ಭರತನ ಶೀಲ ಸ್ವಭಾವಗಳನ್ನು ಅರಿಯದೆ ಯುದ್ಧ ಮಾಡುವುದರಲ್ಲಿ ಹಿತಕ್ಕಿಂತ ಹಾನಿಯೇ ಹೆಚ್ಚಾಗಿದೆ. ವೀರ ಸೈನಿಕರೇ, ನೀವೆಲ್ಲ ಒಟ್ಟುಗೂಡಿ ಘಟ್ಟಗಳನ್ನು ಕಾಯುತ್ತಿರಿ. ನಾನು ಹೋಗಿ ಭರತನನ್ನು ಕಂಡು ಅವನ ಉದ್ದೇಶವನ್ನು ತಿಳಿಯುವೆನು. ಅವನ ಮನೋಭಾವವು ಮಿತ್ರನದೋ, ಶತ್ರುವಿನದೋ, ಇಲ್ಲವೇ ತಟಸ್ಥನದೋ ಎಂದು ತಿಳಿದು ಅದರಂತೆ ಮುಂದೆ ಏರ್ಪಾಟು ಮಾಡುತ್ತೇನೆ. ಅವನ ಸುಂದರ ಸ್ವಭಾವದಿಂದಲೇ ಆತನ ಸ್ನೇಹವನ್ನು ಗುರುತಿಸುತ್ತೇನೆ. ಏಕೆಂದರೆ ಪ್ರೇಮವೇ ಇರಲಿ, ವೈರವೇ ಇರಲಿ, ಅಡಗಿಸಿಡಲಾಗುವುದಿಲ್ಲ. ಹೀಗೆ ಹೇಳಿ ಗುಹನು ಕಾಣಿಕೆಯ ವಸ್ತುಗಳನ್ನು ಅಣಿಮಾಡಿಕೊಂಡನು. ಕಂದ ಮೂಲ, ಫಲ, ಪಕ್ಷಿ ಹಾಗೂ ಜಿಂಕೆಗಳನ್ನು ಸೇವಕರು ಸಿದ್ಧಗೊಳಿಸಿದರು. ಬೆಸ್ತರು ದೊಡ್ಡ ದೊಡ್ಡ ಮೀನುಗಳನ್ನು ಹೊತ್ತು ತಂದರು. ಈ ವಿಧವಾಗಿ ಕಾಣಿಕೆಗಳೆಲ್ಲವನ್ನೂ ಜೋಡಿಸಿಕೊಂಡು ನಿಷಾದರಾಜನು ಭರತನನ್ನು ಭೇಟಿಯಾಗಲು ಹೊರಟನು. ದಾರಿಯಲ್ಲಿ ಆತನಿಗೆ ಶುಭ ಶಕುನಗಳೇ ಆದವು. ಗುಹನು ಮುನೀಶ್ವರರಾದ ವಸಿಷ್ಠರನ್ನು ಕಂಡು ತನ್ನ ಹೆಸರನ್ನು ಹೇಳಿ ದೂರದಿಂದಲೇ ದಂಡ ಪ್ರಣಾಮ ಸಲ್ಲಿಸಿದನು. ಅವನು ಶ್ರೀರಾಮನಿಗೆ ಪ್ರಿಯನೆಂದು ತಿಳಿದು ವಸಿಷ್ಠರು ಅವನನ್ನು ಆಶೀರ್ವದಿಸಿದರು. ಬಳಿಕ ಭರತನಿಗೆ ಇವನು ಶ್ರೀರಾಮನ ಪ್ರಿಯಮಿತ್ರನೆಂದು ಪರಿಚಯ ಮಾಡಿಸಿದರು. ಇದನ್ನು ಕೇಳಿದ ಕೂಡಲೇ ಭರತನು ರಥದಿಂದ ಇಳಿದು ಪ್ರೇಮಮಗ್ನನಾಗಿ ಕಾಲ್ನಡಿಗೆಯಿಂದ ಅವನೊಂದಿಗೆ ಹೊರಟನು. ನಿಷಾದ ರಾಜನು ತನ್ನ ಹೆಸರು, ಊರು, ಜಾತಿ ಇವುಗಳನ್ನು ಹೇಳಿ ನೆಲ ಮುಟ್ಟಿ ಹಣೆ ಚಾಚಿ ನಮಸ್ಕಾರ ಮಾಡಿದನು. ಗುಹನು ದಂಡ ಪ್ರಣಾಮವನ್ನು ಮಾಡಿದುದು ನೋಡಿ ಭರತನು ಆತನನ್ನು ಕೈ ಹಿಡಿದೆಬ್ಬಿಸಿ ಎದೆಗಪ್ಪಿಕೊಂಡನು. ಅವನ ಹೃದಯದಲ್ಲಿ ಪ್ರೇಮವು ಹಿಡಿಸಲೊಲ್ಲದು. ಅವನು ಲಕ್ಷ್ಮಣನನ್ನೇ ಭೇಟಿಯಾದಷ್ಟು ಆನಂದಿತನಾದನು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ. श्रीरामचन्द्र कृपाल भज मन, हरण भव भय दारुणं,
श्रीरामचन्द्र कृपाल भज मन हरण भव भयदारुणं श्रीराम 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 श्रीराम